ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ಬೆನ್ನಲ್ಲೇ ಯಲ್ಲಾಪುರ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಬಿಜೆಪಿ ಕಾರ್ಯಕರ್ತರು ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಬಲಿಗರು ಶುಕ್ರವಾರ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಐವನ್ ಡಿಸೋಜಾ, ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ವಿವೇಕ್ ಹೆಬ್ಬಾರ್ ಹಾಗೂ ಸ್ಥಳೀಯ ಮುಖಂಡರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾರ್ಯಕರ್ತರುಗಳಿಗೆ ಪಕ್ಷದ ಶಾಲು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು. ನಿರ್ಮಾಣ ಆಯಿತು. ಇವತ್ತು ನೀವು ಕೆಲವರು ಕಾಂಗ್ರೆಸ್ ಪಕ್ಷದಿಂದ ಶಿವರಾಮ್ ಹೆಬ್ಬಾರು ಮತ್ತು ನಮ್ಮ ವಿವೇಕ್ ಹೆಬ್ಬಾರ್ ಜೊತೆ ಬಿಜೆಪಿಗೆ ಹೋದ್ರಿ. ಅಲ್ಲಿ ನಿಮ್ಗೆ ಯಾವ ರೀತಿ ನಡೆಸಿಕೊಳ್ಳಲಾಯಿತು, ಯಾವ ರೀತಿ ನಿಮ್ಮ ಆತ್ಮಗೌರವಕ್ಕೆ ವಂಚನೆ ಮಾಡಲಾಯಿತು, ಯಾವ ರೀತಿಯಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಯಿತು, ಇದನ್ನ ಪ್ರತಿಭಟಿಸಿ. ಆ ಪಕ್ಷದಲ್ಲಿ ನಾವು ಇರೋದಿಲ್ಲ, ನಮ್ಗೆ ಅಲ್ಲಿ ನೆಮ್ಮದಿ ಇಲ್ಲ. ಬಿಜೆಪಿ ಅಂದ್ರೆ ನಿಮ್ಮನ್ನ ಹಕ್ಕನ್ನ ಕಸಿದುಕೊಳ್ಳುವ ಪಾರ್ಟಿ, ಅದು ಜನಪ್ರೀತಿಯನ್ನು ಗಳಿಸುವಂತ ಪಾರ್ಟಿ ಅಲ್ಲ, ಹೇಳಿದಂತೆ ನುಡಿಯುವ ಪಾರ್ಟಿ ಅಲ್ಲ, ಸುಳ್ಳು ಹೇಳುವ ಪಾರ್ಟಿ, ವಂಚನೆ ಮಾಡುವ ಪಾರ್ಟಿ. ಈ ದೇಶದಲ್ಲಿ ಯಾರೂ ಇರಬಾರದು. ಈ ಸಮಾರಂಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಮಾಜಿ ಶಾಸಕ ವಿಎಸ್ ಪಾಟೀಲ್, ಬ್ಲಾಕ್ ಅಧ್ಯಕ್ಷ ಎನ್ಕೆ ಭಟ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಡಿಎನ್ ಗಾಂವ್ಕರ್, ತಾಲೂಕಾ ಅಧ್ಯಕ್ಷ ಉಲ್ಲಾಸ್ ಶಾನ್ಭಾಗ್, ಪ್ರಮುಖರಾದ ಪ್ರಕಾಶ್ ಹೆಗಡೆ, ರಾಘು ಭಟ್, ನರಸಿಂಹ ನಾಯ್ಕ್, ರವಿಚಂದ್ರ ನಾಯ್ಕ್ ಸೇರಿದಂತೆ ಕಾಂಗ್ರೆಸ್ನ ವಿವಿಧ ಸ್ತರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.